ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಮಾಮ್ಸ್. ಆರ್ಸಿಬಿಗೆ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ ಬರ್ತಾ ಇದೆ. ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರಿಂದ ಗುಡ್ ನ್ಯೂಸ್. ಮತ್ತೊಬ್ಬ ಆರ್ಸಿಬಿಯ ಪ್ಲೇಯರ್ ಆದಂತ ಜೇಕಬ್ ಬೆಥೆಲ್ ಅವರಿಂದ ಕೂಡ ಗುಡ್ ನ್ಯೂಸ್. ದೇವದತ್ ಪಡಿಕ್ಕಲ್ ಅವರು ರೀಸೆಂಟ್ ಆಗಿ ನಡೀತಾ ಇರುವಂತಹ ವಿಜಯ್ ಹಜಾರೆ ಟ್ರೋಫಿನಲ್ಲಿ ರಾರಾಜಿಸ್ತಾ ಇದ್ದಾರೆ. ದೇವದತ್ ಪಡಿಕ್ಕಲ್ ಅವರು ತಮಿಳುನಾಡು ವಿರುದ್ಧ 46 ಬಾಲುಗಳಲ್ಲಿ 102 ರನ್ಗಳ ಜೊತೆಗೆ 221 ಡ್ರೀಮ್ ಸ್ಟ್ರೈಕ್ ರೇಟ್ ಜೊತೆಗೆ ಡಿಡಿಪಿ ಅವರು ರಾರಾಜಿಸ್ತಾ ಇದ್ದಾರೆ. ಡಿಡಿಪಿ ಅವರ ಫಾರ್ಮ್ ಬಂದ್ಬಿಟ್ಟು ಹಾಗೆ ಕಂಟಿನ್ಯೂ ಆಗುತ್ತಾ ಕೇರಳದ ವಿರುದ್ಧವೂ ಕೂಡ 137 ಬಾಲುಗಳಲ್ಲಿ 124 ರನ್ಗಳನ್ನು ಕೂಡ ಸೇರಿಸಿ ಇವರು ಕೇರಳದ ವಿರುದ್ಧವೂ ಕೂಡ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ರಾಜಸ್ಥಾನದ ವಿರುದ್ಧವೂ ಕೂಡ 82 ಬಾಲುಗಳಲ್ಲಿ 91 ರನ್ಗಳನ್ನು ಸಿಡಿಸಿ ಕೇವಲ 9 ರನ್ಗಳಿಂದ ಸೆಂಚುರಿಯನ್ನು ಕೂಡ ಮಿಸ್ ಮಾಡ್ಕೋತಾರೆ. ದೇವದತ್ ಪಡಿಕ್ಕಲ್ ಅವರು ತಮ್ಮ ಹೆಸರಿಗೆ ಮತ್ತೊಂದು ದಾಖಲೆಯನ್ನು ಕೂಡ ಮುಡಿಗೇರಿಸ್ಕೊತಾ ಇದ್ದಾರೆ. ದೇವದತ್ ಪಡಿಕ್ಕಲ್ ಅವರು ಕಂಟಿನ್ಯೂಸ್ ಆಗಿ ಅಂದ್ರೆ 3 ಇಯರ್ಸ್ ಬ್ಯಾಕ್ ಟು ಬ್ಯಾಕ್ 600+ ರನ್ ಅನ್ನು ಹೊಡೆದಂತ ವಿಜಯ್ ಹಜಾರೆ ಟ್ರೋಫಿನಲ್ಲಿ ಏಕೈಕ ಆಟಗಾರನಾಗಿ ದೇವದತ್ ಪಡಿಕ್ಕಲ್ ಅವರು ಕೂಡ ಕಾಣಿಸ್ಕೋತಾ ಇದ್ದಾರೆ. ಆರ್ಸಿಬಿಯ ಆಲ್ರೌಂಡರ್ ಅಂತ ಇಂಗ್ಲೆಂಡ್ನ ಜೇಕಬ್ ಬೆಥೆಲ್ ಅವರು ಆಸ್ಟ್ರೇಲಿಯಾ ಹಾಗೆ ಇಂಗ್ಲೆಂಡ್ನ ನಡುವೆ ನಡೀತಾ ಇರುವಂತಹ ಟೆಸ್ಟ್ ಪಂದ್ಯದಲ್ಲಿ 146 ರನ್ಗಳನ್ನು ಸಿಡಿಸಿ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ. ಜೇಕಬ್ ಬೆಥೆಲ್ ಅವರು ಆಡ್ತಾ ಇರುವ ಫಾರ್ಮ್ ನೋಡಿದರೆ ಇವರು ಕೂಡ ಒಂದು ಆರ್ಸಿಬಿಗೆ ಒಳ್ಳೆಯ ವ್ಯಾಲ್ಯೂ ಎಡಿಷನ್ ತಂದು ಕೊಡ್ತಾರೆ. ಜೇಕಬ್ ಬೆಥೆಲ್ ಅವರು ಕೇವಲ ಬ್ಯಾಟ್ಸ್ಮನ್ ಅಲ್ಲ, ಇವರು ಬೌಲಿಂಗ್ ಕಮ್ ಬ್ಯಾಟಿಂಗ್ ಮಾಡುವಂತ ಪ್ಲೇಯರ್. ಇಂಗ್ಲೆಂಡ್ ನ ನೆಕ್ಸ್ಟ್ ಸ್ಟಾರ್ ಅಂತೇಳಿ ಕರೆಸ್ಕೊಳ್ತಿರುವಂತಹ ಜೇಕಬ್ ಬೆಥೆಲ್ ಅವರು ಆರ್ಸಿಬಿನಲ್ಲಿ ಇರೋದು ಆರ್ಸಿಬಿಗೆ ಒಂದು ಒಳ್ಳೆಯ ಗುಡ್ ಸೈನ್. ಇವರು ರೀಸೆಂಟ್ ಆಗಿ ಇಂಟರ್ವ್ಯೂನಲ್ಲಿ ಕೂಡ ಹೇಳ್ತಾರೆ, ನಾನು ಇಂಡಿಯಾಗೆ ಹೋಗಿ ಬಂದ ಮೇಲೆ ಹಾಗೆ ವಿರಾಟ್ ಅವ್ರನ್ನ ಮೀಟ್ ಆದ ನಂತರ ಒಂದು ನೆಕ್ಸ್ಟ್ ಪ್ಲೇಯರ್ ಆಗಿ ಕಾಣಿಸ್ಕೊತಾ ಇದ್ದೀನಿ, ಹಾಗೆ ನಾನು ಧೈರ್ಯದಿಂದ ಬ್ಯಾಟಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಜೇಕಬ್ ಬೆಥೆಲ್ ಅವರು ರೀಸೆಂಟ್ ಆಗಿ ನಡೆದಂತ ಇಂಟರ್ವ್ಯೂನಲ್ಲಿಯೂ ಕೂಡ ಹೇಳ್ಕೊಂಡಿದ್ದಾರೆ. ಇದೇ ತರದ ಕ್ರಿಕೆಟ್ ಅಪ್ಡೇಟ್ಗಾಗಿ ಹಾಗೆ ನಮ್ಮ ಸ್ಪೆಷಲ್ ಆಗಿ ಆರ್ಸಿಬಿ ಅಪ್ಡೇಟ್ಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ.